ಎಲ್ಲರಿಗೂ ನಮಸ್ಕಾರ. ಕೃಪಾಸ್ ಕಿಚನ್ಗೆ ಸ್ವಾಗತ. ಸುಸ್ವಾಗತಂ. ಇವತ್ತು ಸ್ಪೆಷಲ್ ಆಗಿ ಸಾಬುದಾನ ಕ್ಯಾರೆಟ್ ಕೀರ್ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಐಟಮ್ಸ್: ಅರ್ಧ ಲೀಟರ್ ಹಾಲು, 2 ಕ್ಯಾರೆಟ್ ನ ತುರಿದಿಟ್ಕೊಂಡಿದೀನಿ, ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಸಬ್ಬಕ್ಕಿನ 1 ಅವರ್ ನೆನ್ಸಿಟ್ಕೊಂಡಿದೀನಿ, 6 ಸ್ಪೂನ್ ಅಷ್ಟು ತುಪ್ಪ, 3 ಸ್ಪೂನು ಕಸ್ಟರ್ಡ್ ಪೌಡರ್, ಸ್ವಲ್ಪ ಗೋಡಂಬಿ ದ್ರಾಕ್ಷಿ, 5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದೀನಿ. ಮೊದಲನೇದಾಗಿ ಸಬ್ಬಕ್ಕಿನ ಬೇಯಿಸ್ಕೊಳ್ಳೋಣ. ನೀವು ಓವರ್ ನೈಟ್ ಕೂಡ ಇದನ್ನ ನೆನ್ಸಿಟ್ಕೊಬಹುದು. ಓವರ್ ನೈಟ್ ನೆನ್ಸಿಟ್ಕೊಂಡ್ರೆ ಈ ತರ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಂತರ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಬಾಣ್ಲಿಗೆ ಹಾಕೊಂಡು, ತುಪ್ಪ ಹೀಟ್ ಆದ್ಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕೊಬೇಕು. ಅದು ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಕಲರ್ಗೆ ಟರ್ನ್ ಆದ್ಮೇಲೆ ಬೇರೆ ಕಪ್ಗೆ ಗೋಡಂಬಿ ದ್ರಾಕ್ಷಿನ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಅದೇ ಬಾಣ್ಲಿಗೆ ಇನ್ನೂ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ನಾವು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ನ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಕ್ಯಾರೆಟ್ ಚೆನ್ನಾಗಿ ಕುಕ್ ಆದ್ಮೇಲೆ ಅದಕ್ಕೆ ಅರ್ಧ ಲೀಟರ್ ಹಾಲು ಹಾಕೊಂಡು 10 ನಿಮಿಷ ಕುದಿಸ್ಕೊಬೇಕು. ಅದು ಚೆನ್ನಾಗಿ ಕುಕ್ ಆದ್ಮೇಲೆ ನಾವು ನೆನ್ಸಿಟ್ಕೊಂಡಿರುವಂತಹ ಸಬ್ಬಕ್ಕಿನ ಆಡ್ ಮಾಡಿ 3 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಬೇಕು. ಅರ್ಧ ಕಪ್ ಸಕ್ಕರೆನ ಹಾಕಿ ಅದು ಬಾಯ್ಲ್ ಆಗೋಕೆ ಬಿಟ್ಟು ಅಷ್ಟರಲ್ಲಿ ನಾವು ಕಸ್ಟರ್ಡ್ ಪೌಡರ್ನ ನೀರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರ್ ಜೊತೆ ಮಿಕ್ಸ್ ಮಾಡಿರುವಂತಹ ಕಸ್ಟರ್ಡ್ ಪೌಡರ್ನು ಬಾಣ್ಲಿಗೆ ಹಾಕೊಂಡು 1 ನಿಮಿಷದಷ್ಟು ನಾವು ಕುಕ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಫ್ರೈ ಮಾಡಿ ಎತ್ತಿಟ್ಟಿದ್ದಂತಹ ಗೋಡಂಬಿ ದ್ರಾಕ್ಷಿನ ಹಾಕೊಂಡು ಏಲಕ್ಕಿ ಪುಡಿನೂ ಹಾಕಿ ಅದನ್ನ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೆ ಸಾಬುದಾನ ಕ್ಯಾರೆಟ್ ಕೀರ್ನ ಎಲ್ಲರಿಗೂ ಸರ್ವ್ ಮಾಡೋದಕ್ಕೆ ರೆಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.